ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಈ ದಿನ ನಾವು G359 ಗ್ಯಾಲಕ್ಟಿಕ್ ಮೂಳೆ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹೇಗೆ ಸುದ್ದಿಯಲ್ಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಚಂದ್ರ ಎಕ್ಸ್ರೇ ವೀಕ್ಷಣಾಲಯ ಮತ್ತು ಮಿರ್ಕ್ಯಾಟ್ ರೇಡಿಯೋ ಶ್ರೇಣಿಯ ಡೇಟಾವನ್ನು ಬಳಸಿಕೊಂಡು ನ್ಯೂಟ್ರಾನ್ ನಕ್ಷತ್ರವಾದ ಪಲ್ಸರ್ನ ಚಲನೆಯಿಂದ G359.13142 ಟು 0.20005 ಎಂದು ಕರೆಯಲ್ಪಡುವ ಕ್ಷಿರಪಥ ಗ್ಯಾಲಕ್ಸಿಯಲ್ಲಿನ ಉದ್ದವಾದ ಮೂಳೆಯಂತಹ ರಚನೆಯಲ್ಲಿ ಮುರಿತದ ಸಂಭವನೀಯ ಕಾರಣವನ್ನ ಖಗೋಳಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ದಿ ಸ್ನೇಕ್ ಅಂತಕ್ಕಂತಹ ಕ್ಷಿರಪಥ ಗ್ಯಾಲಕ್ಸಿಯಲ್ಲಿ ಮೂಳೆಯಂತಹ ರಚನೆಯಲ್ಲಿ ಮುರಿತದ ಸಂಭವನೀಯ ಕಾರಣವನ್ನ ಖಗೋಳಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಆದ್ದರಿಂದ ಈ G359 ಗ್ಯಾಲಕ್ಟಿಕ್ ಮೂಳೆ ಸುದ್ದಿಯಲ್ಲಿದೆ. ದಿ ಸ್ನೇಕ್ ಅಥವಾ ಗ್ಯಾಲಕ್ಟಿಕ್ ಮೂಳೆ ನಕ್ಷತ್ರ ಪುಂಜದಲ್ಲಿನ ಅತ್ಯಂತ ಉದ್ದವಾದ ಮತ್ತು ಪ್ರಕಾಶಮಾನವಾದ ಉಷ್ಣವಲ್ಲದ ತಂತುಗಳಲ್ಲಿ ಒಂದಾಗಿದೆ. ಇದು ಸುಮಾರು 230 ಬೆಳಕಿನ ವರ್ಷಗಳಷ್ಟು ವಿಸ್ತರಿಸಿದೆ ಮತ್ತು ಭೂಮಿಯಿಂದ ಸುಮಾರು 26,000 ಬೆಳಕಿನ ವರ್ಷಗಳ ದೂರದಲ್ಲಿ ಗ್ಯಾಲಕ್ಸಿಯ ಕೇಂದ್ರದ ಬಳಿ ಇದೆ. ಈ ಗ್ಯಾಲಕ್ಸಿಯ ಮೂಳೆಗಳು ಮುಖ್ಯವಾಗಿ ರೇಡಿಯೋ ತರಂಗಗಳಲ್ಲಿ ಕಂಡುಬರುವ ಮತ್ತು ಕಾಂತೀಯ ಕ್ಷೇತ್ರದ ರೇಖೆಗಳೊಂದಿಗೆ ಜೋಡಿಸಲಾದ ಉದ್ದವಾದ ರಚನೆಗಳಾಗಿವೆ. ಅವುಗಳ ನೋಟವು ಈ ಕಾಂತೀಯ ಕ್ಷೇತ್ರಗಳ ಉದ್ದಕ್ಕೂ ಸುರುಳಿ ಆಕಾರದಲ್ಲಿರುವ ಚಾರ್ಜ್ಡ್ ಕಣಗಳಿಂದ ಉಂಟಾಗುತ್ತದೆ. ಸಿಂಕ್ರೋಟ್ರಾನ್ ವಿಕಿರಣವನ್ನು ಹೊರಸೂಸುತ್ತದೆ. ಇದನ್ನು ಎಕ್ಸ್ರೇ ಮತ್ತು ರೇಡಿಯೋ ಡೇಟಾ ಎರಡರ ಮೂಲಕ ಗುರುತಿಸಲಾಗುತ್ತದೆ. ಪಲ್ಸರ್ ವೇಗವಾಗಿ ಚಲಿಸುವ ಹೆಚ್ಚು ಕಾಂತೀಯಗೊಳಿಸಿದ ನ್ಯೂಟ್ರಾನ್ ನಕ್ಷತ್ರವಾಗಿದ್ದು, ಸೂಪರ್ನೋವಾ ಸ್ಫೋಟದ ಸಮಯದಲ್ಲಿ ಬೃಹತ್ ನಕ್ಷತ್ರದ ಕುಸಿತದಿಂದ ರಚಿಸಲ್ಪಟ್ಟಿದೆ. ಇದು ಗಂಟೆಗೆ 1 ರಿಂದ 2 ಮಿಲಿಯನ್ ಮೈಲುಗಳ ನಡುವಿನ ವೇಗದಲ್ಲಿ ಚಲಿಸುತ್ತದೆ ಎಂದು ಅಂದಾಜಿಸಲಾಗಿದೆ. ಚಂದ್ರ ಎಕ್ಸ್ರೇ ವೀಕ್ಷಣಾಲಯ. ಚಂದ್ರ ಎಕ್ಸ್ರೇ ವೀಕ್ಷಣಾಲಯವು ನಾಸಾದ ಪ್ರಮುಖ ಬಾಹ್ಯಾಕಾಶ ದೂರದರ್ಶಕವಾಗಿದ್ದು, ಇದು ಸೂಪರ್ನೋವಾ ಅವಶೇಷಗಳು, ಕಪ್ಪು ಕುಳಿಗಳು ಮತ್ತು ಗ್ಯಾಲಕ್ಸಿ ಸಮೂಹಗಳಂತಹ ಬ್ರಹ್ಮಾಂಡದ ಅತಿ ಬಿಸಿ ಪ್ರದೇಶಗಳಿಂದ ಎಕ್ಸ್ರೇ ಹೊರಸೂಸುವಿಕೆಯನ್ನ ಪತ್ತೆ ಹಚ್ಚುತ್ತದೆ. ಜುಲೈ 23, 1999 ರಂದು ಬಾಹ್ಯಾಕಾಶ ನೌಕೆ ಕೊಲಂಬಿಯಾದಿಂದ ಉಡಾವಣೆಯಾದ ಚಂದ್ರ ಭೂಮಿಯ ವಾತಾವರಣದಿಂದ ಎಕ್ಸ್ ಕಿರಣ ಹೀರಿಕೊಳ್ಳುವಿಕೆಯನ್ನ ತಪ್ಪಿಸಲು 1,39,000 ಕಿಲೋಮೀಟರ್ ಎತ್ತರದ ಭೂಮಿಯ ಕಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಹಬಲ್ ಬಾಹ್ಯಾಕಾಶ ದೂರದರ್ಶಕ, ಸ್ವಿಟ್ಜರ್ ಬಾಹ್ಯಾಕಾಶ ದೂರದರ್ಶಕ ಮತ್ತು ಈಗ ನಿವೃತ್ತಗೊಂಡಿರುವ ಕ್ಯಾಂಪ್ಟನ್ ಗಾಮಾ ರೇ ವೀಕ್ಷಣಾಲಯದೊಂದಿಗೆ ನಾಸಾದ ಮಹಾ ವೀಕ್ಷಣಾಲಯಗಳ ಕಾರ್ಯಕ್ರಮದ ಭಾಗವಾಗಿದೆ. ಚಂದ್ರ ಹಿಂದಿನ ಎಕ್ಸ್ರೇ ಕಾರ್ಯಾಚರಣೆಗಳಿಗಿಂತ 8 ಪಟ್ಟು ಹೆಚ್ಚಿನ ರೆಸಲ್ಯೂಷನ್ ಹೊಂದಿದೆ ಮತ್ತು ಅದರ ಹಿಂದಿನ ಯಾವುದೇ ಕಾರ್ಯಾಚರಣೆಗಳಿಗಿಂತ 20 ಪಟ್ಟು ಮಸುಕಾದ ಎಕ್ಸ್ರೇ ಮೂಲಗಳನ್ನ ಪತ್ತೆ ಮಾಡಬಲ್ಲದು. ಇದನ್ನು ನಾಸಾದ ಮಾರ್ಷಲ್ ಸ್ಪೇಸ್ ಫ್ಲೈಟ್ ಸೆಂಟರ್ ನಿರ್ವಹಿಸುತ್ತದೆ ಮತ್ತು ಬ್ರಹ್ಮಾಂಡದಲ್ಲಿನ ತೀವ್ರ ಪರಿಸರಗಳನ್ನ ಅಧ್ಯಯನ ಮಾಡಲು ಅಂತಾರಾಷ್ಟ್ರೀಯ ಸಹಯೋಗವನ್ನ ಬೆಂಬಲಿಸುತ್ತದೆ. G359 ಗ್ಯಾಲಕ್ಟಿಕ್ ಮೂಳೆ ಇದು ದಿ ಸ್ನೇಕ್ ಅಂತಕ್ಕಂತಹ ಕ್ಷಿರಪಥದಲ್ಲಿರ್ತಕ್ಕಂತಹ ಒಂದು ಉದ್ದವಾದ ಮೂಳೆಯಂತ ರಚನೆಯಲ್ಲಿ ಮುರಿತ ಕಂಡು ಬಂದೈತಿ. ಅದಕ್ಕೆ ಸಂಭವನೀಯ ಕಾರಣಗಳನ್ನ ಖಗೋಳಶಾಸ್ತ್ರಜ್ಞರು ಕಂಡು ಹಿಡಿದಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲೈತಿ. ನೆಕ್ಸ್ಟ್, ಅಕ್ಷೀಯ ಸೀಮೌಂಟ್, ಆಕ್ಸಿಯಲ್ ಸೀಮೌಂಟ್. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಅಮೆರಿಕಾದ ಒರೆಗಾನ್ ಕರಾವಳಿಯಿಂದ ಸುಮಾರು 300 ಮೈಲುಗಳಷ್ಟು ದೂರದಲ್ಲಿರುವ ನೀರಿನೊಳಗಿನ ಜ್ವಾಲಾಮುಖಿಯಾಗಿದೆ. ಇದು ಅಲ್ ಆರ್ಜ್ ಕ್ಯಾಲ್ಡೆರಾದಿಂದ ಗುರುತಿಸಲ್ಪಟ್ಟ ಶಿಖರವನ್ನು ಹೊಂದಿರುವ ಗುರಾನಿ ಜ್ವಾಲಾಮುಖಿಯಾಗಿದೆ. ಇದು ಪೆಸಿಫಿಕ್ ಮತ್ತು ಜುವಾನ್ ಡಿ ಫೂಕಾ ಟೆಕ್ಟೋನಿಕ್ ಪ್ಲೇಟ್ಗಳ ನಡುವಿನ ಗಡಿಯಾದ ಜುವಾನ್ ಡಿ ಫೂಕಾ ರಿಡ್ಜ್ನಲ್ಲಿದೆ. ಈ ಜ್ವಾಲಾಮುಖಿಯು ಜಲವಿದ್ಯುತ್ ದ್ವಾರಗಳಿಗೆ ನೆಲೆಯಾಗಿದೆ. ನೀರೊಳಗಿನ ಬಿಸಿ ನೀರಿನ ಬುಗ್ಗೆಗಳು ಇಲ್ಲಿವೆ. ಅಲ್ಲಿ ಸಮುದ್ರದ ನೀರನ್ನು ಶಿಲಾಪಾಕದಿಂದ ಬಿಸಿ ಮಾಡಲಾಗುತ್ತದೆ ಮತ್ತು ಖನಿಜ ಸಮೃದ್ಧ ಪ್ಲುಮ್ಗಳಾಗಿ ಹೊರಹಾಕಲಾಗುತ್ತದೆ. ಈ ದ್ವಾರಗಳು ಶಕ್ತಿಗಾಗಿ ಜ್ವಾಲಾಮುಖಿ ಅನಿಲಗಳನ್ನು ಬಳಸುವ ಸೂಕ್ಷ್ಮ ಜೀವಿಗಳು ಸೇರಿದಂತೆ ವೈವಿಧ್ಯಮಯ ಸಮುದ್ರ ಜೀವಿಗಳಿಗೆ ಬೆಂಬಲ ನೀಡುತ್ತವೆ.
ಇದು ದೈತ್ಯ ಕೊಳವೆ ಹುಳುಗಳು, ಜೇಡ ಏಡಿಗಳು, ಕ್ಲಾಮ್ಗಳು, ಮೀನು ಮತ್ತು ಆಕ್ಟೋಪಸ್ಗಳನ್ನ ಒಳಗೊಂಡಿರುವ ಪರಿಸರ ವ್ಯವಸ್ಥೆಯ ಆಧಾರವನ್ನ ರೂಪಿಸುತ್ತದೆ. ಇದು ಈಶಾನ್ಯ ಪೆಸಿಫಿಕ್ನಲ್ಲಿ ಅತ್ಯಂತ ಸಕ್ರಿಯವಾಗಿರುವ ಜಲಾಂತರ್ಗಾಮಿ ಜ್ವಾಲಾಮುಖಿಯಾಗಿದ್ದು 1998, 2011 ಮತ್ತು 2015ರಲ್ಲಿ ಸ್ಫೋಟಗಳು ಕಂಡುಬಂದಿವೆ. ಆಕ್ಸಿಯಲ್ ಸೀಮೌಂಟ್ನ ಸ್ಫೋಟಗಳು ಭೂಮಿಯಲ್ಲಿರುವ ಜನರಿಗೆ ಅಪಾಯಕಾರಿಯಲ್ಲದಿದ್ದರೂ ಅವು ವೈಜ್ಞಾನಿಕ ವೀಕ್ಷಣೆಗೆ ಅಮೂಲ್ಯವಾದ ಅವಕಾಶಗಳನ್ನು ನೀಡುತ್ತವೆ. ಇದು ಸಾಗರ ವೀಕ್ಷಣಾಲಯಗಳ ಉಪಕ್ರಮದ ಭಾಗವಾಗಿದೆ ಮತ್ತು ನೆಮೊ ಎಂಬ ವಿಶ್ವದ ಮೊದಲ ನೀರೊಳಗಿನ ಜ್ವಾಲಾಮುಖಿ ವೀಕ್ಷಣಾಲಯವನ್ನ ಆಯೋಜಿಸುತ್ತದೆ. ಆಕ್ಸಿಯಲ್ ಸೀಮೌಂಟ್ ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಇರ್ತಕ್ಕಂತಹ ಅಮೆರಿಕಾದ ಒರೆಗನ್ ಕರಾವಳಿಯಲ್ಲಿರ್ತಕ್ಕಂತಹ ಒಂದು ನೀರೊಳಗಿನ ಜ್ವಾಲಾಮುಖಿಯಾಗಿದೆ. ಇದು ಗುರಾಣಿಯನ್ನ ಹೊಂದಿರತಕ್ಕಂತಹ ಜ್ವಾಲಾಮುಖಿ. ಇದು ಎಲ್ಲೈತಪ್ಪ ಅಂತಂದ್ರ ಪೆಸಿಫಿಕ್ ಮತ್ತು ಜುವಾಂಡಿ ಪೂಕಾ ಟೆಕ್ಟಾನಿಕ್ ಪ್ಲೇಟ್ಗಳ ನಡುವಿನ ಗಡಿಯಾದಂತಹ ಜುವಾಂಡಿ ಪೂಕಾ ರಿಡ್ಜ್ ನಲ್ಲಿ ಇದು ಐತಿ. ಇನ್ನ ಇದು ಯಾವಾಗ ಸಂಭವಿಸಿತ್ತು ಅಂತಂದ್ರ 1998, 2011 ಮತ್ತು 2015ರಲ್ಲಿ ಈ ಸ್ಫೋಟಗಳು ಕಂಡು ಬಂದಿದ್ವು. ನೆಕ್ಸ್ಟ್ ಜಪಾನ್ ಏಕೆ ಸುದ್ದಿಯಲ್ಲೈತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಇತ್ತೀಚೆಗೆ ರಕ್ಷಣಾ ಸಚಿವರು ನವದೆಹಲಿಯಲ್ಲಿ ಜಪಾನ್ನ ರಕ್ಷಣಾ ಸಚಿವ ಜನರಲ್ ನಕತಾನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಭಾರತ ಜಪಾನ್ 2+2 ಸಂವಾದ. ಇಲ್ಲಿ ನವದೆಹಲಿಯಲ್ಲಿ ರಕ್ಷಣಾ ಸಚಿವರು ಅಂತ ಹೇಳಿದೆ. ನಮ್ಮ ಕೇಂದ್ರ ರಕ್ಷಣಾ ಸಚಿವರು ಯಾರದಾರ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು. ನೆಕ್ಸ್ಟ್ ಭಾರತ ಜಪಾನ್ 2+2 ಸಂವಾದ. ಇದು ಎರಡು ದೇಶಗಳ ವಿದೇಶಾಂಗ ಮತ್ತು ರಕ್ಷಣಾ ಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಟ್ಟದ ಸಂವಾದವಾಗಿದ್ದು ಕಾರ್ಯತಂತ್ರ ಮತ್ತು ಭದ್ರತಾ ಸಹಕಾರವನ್ನ ಉತ್ತೇಜಿಸುತ್ತದೆ. ಜಪಾನ್ ಬಗ್ಗೆ ಪ್ರಮುಖ ಸಂಗತಿಗಳು. ಜಪಾನ್ನ ರಾಜಧಾನಿ ಟೋಕಿಯೋ. ಇದರ ಅಧಿಕೃತ ಭಾಷೆ ಜಪಾನೀಸ್. ಕರೆನ್ಸಿ ಜಪಾನೀಸ್ ಯೆನ್. ಸಾಂವಿಧಾನಿಕ ರಾಜಪ್ರಭುತ್ವದ ಅಡಿಯಲ್ಲಿ ಸಂಸದೀಯ ಸರ್ಕಾರ ಐತಿ. ಇನ್ನ ಇದು ಯಾವ ರೀತಿ ದೇಶ ಅಂತಂದ್ರ ವಾಯುವ್ಯ ಪೆಸಿಫಿಕ್ ಮಹಾಸಾಗರದಲ್ಲಿರ್ತಕ್ಕಂತಹ ಪೂರ್ವ ಏಷ್ಯಾದಲ್ಲಿರುವ ಒಂದು ದ್ವೀಪ ರಾಷ್ಟ್ರ. ಜಪಾನ್ ಒಂದು ದ್ವೀಪ ರಾಷ್ಟ್ರ. ಇನ್ನ ಜಪಾನ್ನ ಭೌತಿಕ ಭೂಗೋಳಶಾಸ್ತ್ರ ಏನೈತಿ ನೋಡೋಣ. ದ್ವೀಪ ಸಮೂಹ ರಚನೆ. ಈಶಾನ್ಯ ನೈಋತ್ಯ ಕಮಾನಿನಲ್ಲಿ 1500 ಮೈಲುಗಳಷ್ಟು ವಿಸ್ತರಿಸಿರುವ ದ್ವೀಪಗಳ ಸರಪಳಿಯನ್ನ ಒಳಗೊಂಡಿದೆ. ಮುಖ್ಯ ದ್ವೀಪಗಳು ಯಾವುವು? ಹೊಕ್ವೈಡೋ, ಹೊನ್ಶು, ಶಿಕೋಕೋ ಮತ್ತು ಕ್ಯೂಶು. ಸಮುದ್ರ ಗಡಿಗಳು. ಪೂರ್ವಕ್ಕೆ ಪೆಸಿಫಿಕ್ ಸಾಗರ, ಪಶ್ಚಿಮಕ್ಕೆ ಜಪಾನ್ ಸಮುದ್ರ, ಉತ್ತರಕ್ಕೆ ಒಕೊಟ್ಕೋ ಸಮುದ್ರ, ನೈಋತ್ಯದಲ್ಲಿ ಪೂರ್ವ ಚೀನಾ ಸಮುದ್ರ. ಇನ್ನ ಈ ಜಪಾನಕ್ಕೆ ಯಾವುದೇ ರೀತಿ ಭೂಗಡಿಗಳು ಇಲ್ಲ. ಇದು ನಾ ಆಲ್ರೆಡಿ ಹೇಳಿನಿ, ಇದು ಒಂದು ದ್ವೀಪ ರಾಷ್ಟ್ರ ಅಂತ ಹೇಳಿ. ನೆಕ್ಸ್ಟ್ ಭೂಪ್ರದೇಶ. 80%ಗಿಂತ ಹೆಚ್ಚು ಪರ್ವತಮಯ ಒರಟಾದ ಭೂಪ್ರದೇಶವನ್ನ ಒಳಗೊಂಡೈತಿ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ನಲ್ಲಿ ಜ್ವಾಲಾಮುಖಿ ಚಟುವಟಿಕೆಗಳು ನಡೀತಾವ. ಭೂಕಂಪಗಳು ಮತ್ತು ಸಕ್ರಿಯ ಜ್ವಾಲಾಮುಖಿಗಳ ಪ್ರಮುಖ ವಲಯ ಇದಾಗೈತಿ. ಮೌಂಟ್ ಫ್ಯೂಜಿ ಸ್ಟ್ರಾಟೋವೊಲ್ಕ್ಯಾನೋ. ಮೌಂಟ್ ಫ್ಯೂಜಿ ಅತಿ ಎತ್ತರದ ಶಿಖರವಾಗೈತಿ. ಜಪನೀಸ್ ಆಲ್ಪ್ಸ್ ಅಂತಕ್ಕಂತಹ ಪರ್ವತ ಶ್ರೇಣಿಗಳದಾವ. ಶಿವಾನೋ ನದಿ, ಟೋನ್ ನದಿ, ಕಿಸೋ ನದಿ ಇವು ಜಪಾನ್ನಲ್ಲಿರ್ತಕ್ಕಂತಹ ಪ್ರಮುಖ ನದಿಗಳು. ಇನ್ನ ಇಲ್ಲಿ ಹವಾಮಾನ ಹೆಂಗೈತಿ ಅಂತಂದ್ರ ಉತ್ತರದಲ್ಲಿ ಉಪ ಆರ್ಕಟಿಕ್ ನಿಂದ ದಕ್ಷಿಣದಲ್ಲಿ ಆರ್ದ್ರ ಉಪೋಷ್ಣವಲಯದವರೆಗೆ ಇಲ್ಲಿ ಹವಾಮಾನದ ವಲಯಗಳದಾವ. ಆಗಾಗ್ಗೆ ಸಂಭವಿಸುವ ನೈಸರ್ಗಿಕ ವಿಕೋಪಗಳು, ಭೂರಚನಾ ಚಟುವಟಿಕೆಯಿಂದಾಗಿ ಭೂಕಂಪಗಳು, ಸುನಾಮಿಗಳು ಮತ್ತು ಜ್ವಾಲಾಮುಖಿಗಳು ಸ್ಫೋಟಗಳು ಸಂಭವಿಸ್ತಾವ. ಜಪಾನ್ ಏಕೆ ಸುದ್ದಿಯಲ್ಲೈತಂದ್ರ ಇತ್ತೀಚೆಗೆ ಜಪಾನ್ನ ರಕ್ಷಣಾ ಸಚಿವರು ಜನರಲ್ ನಕತಾನಿ ಅವರು ನವದೆಹಲಿಯಲ್ಲಿ ಭಾರತದ ರಕ್ಷಣಾ ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ನಾನು ಆಲ್ರೆಡಿ ಕ್ವಶನ್ ಕೇಳೀನಿ. ಭಾರತದ ಕೇಂದ್ರ ರಕ್ಷಣಾ ಸಚಿವರು ಯಾರು ಅಂತಕ್ಕಂಥದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೇಕು. ಇದು ಭಾರತದ ಜಪಾನ್ 2+2 ಸಂವಾದವನ್ನ ಏನು ಅಂತ ನೋಡೋಣ. ಎರಡು ದೇಶಗಳ ವಿದೇಶಾಂಗ ಮತ್ತು ರಕ್ಷಣಾ ಮಂತ್ರಿಗಳನ್ನ ಒಳಗೊಂಡ ಮಂತ್ರಿ ಮಟ್ಟದ ಸಂವಾದವಾಗಿರ್ತೈತಿ. ಇದರಲ್ಲಿ ಕಾರ್ಯತಂತ್ರ ಮತ್ತು ಭದ್ರತಾ ಸಹಕಾರವನ್ನ ಇದು ಉತ್ತೇಜಿಸ್ತೈತಿ. ಆದ್ದರಿಂದ ಅವ್ರು ನಮ್ಮ ನವದೆಹಲಿಯೊಳಗ ಜಪಾನ್ ರಕ್ಷಣಾ ಸಚಿವರು ಬಂದು ದ್ವಿಪಕ್ಷೀಯ ಸಭೆ ನಡೆಸಿದರು. ಅದರಿಂದ ಜಪಾನ್ ಸುದ್ದಿಯೊಳಗೈತಿ. ಜಪಾನ್ನ ಪ್ರಮುಖ ಸಂಗತಿಗಳನ್ನ ನಾವು ತಿಳ್ಕೊಂಡಿದೀವಿ. ಈಗ ನೆಕ್ಸ್ಟ್ ಬಗ್ಲೇಹಾರ್ ಅಣೆಕಟ್ಟು.
ಇದು ಎಲ್ಲೈತಿ, ಇದು ಯಾಕೆ ಸುದ್ದಿ ಒಳಗೈತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಬಗ್ಲಿಹಾರ್ ಡ್ಯಾಮ್ ಭಾರತವು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹರಿಯುವ ಚೀನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಬಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನ ನಿಲ್ಲಿಸಿದೆ. ಬಗ್ಲಿಹಾರ್ ಅಣೆಕಟ್ಟು ಅಥವಾ ಬಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಎಂದು ಕರೆಯಲ್ಪಡುವ ಇದು ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯ ಚೀನಾಬ್ ನದಿಯ ಮೇಲೆ ಹರಿಯುವ ವಿದ್ಯುತ್ ಯೋಜನೆಯಾಗಿದೆ. ಬಗ್ಲಿಹಾರ್ ಇಲ್ಲೈತಿ. ನೆಕ್ಸ್ಟ್, ಇದು 144.5 ಮೀಟರ್ ಎತ್ತರ ಮತ್ತು 363 ಮೀಟರ್ ಉದ್ದದ ಕಾಂಕ್ರೀಟ್ ಗುರುತ್ವಾಕರ್ಷಣೆಯ ಅಣೆಕಟ್ಟನ್ನ ಒಳಗೊಂಡಿದೆ. ಇದು ಒಟ್ಟು 1.9 ಮಿಲಿಯನ್ ಮೀಟರ್ ಕ್ಯೂಬ್ ಪರಿಮಾಣವನ್ನ ಹೊಂದಿದೆ. 475 ಮಿಲಿಯನ್ ಮೀಟರ್ ಕ್ಯೂಬ್ ಸಾಮರ್ಥ್ಯದ ಜಲಾಶಯವನ್ನ ಸೃಷ್ಟಿಸುತ್ತದೆ. ಭೂಗತ ವಿದ್ಯುದಾಗಾರವು 221 ಮೀಟರ್ ಉದ್ದ, 24 ಮೀಟರ್ ಅಗಲ ಮತ್ತು 51 ಮೀಟರ್ ಎತ್ತರವಿದೆ. ಈ ಯೋಜನೆ 1992ರಲ್ಲಿ ಆರಂಭವಾಯಿತು. 1996ರಲ್ಲಿ ಅನುಮೋದನೆಯನ್ನ ಪಡೆಯಿತು. 1999ರಲ್ಲಿ ಆರಂಭವಾಯಿತು, ನಿರ್ಮಾಣ ಹಂತ ಆರಂಭವಾಯಿತು. ಈ ಯೋಜನೆಯು ತಲಾ 450 ಮೆಗಾವ್ಯಾಟ್ನ 2 ಹಂತಗಳನ್ನ ಒಳಗೊಂಡು ಒಟ್ಟು 900 ಮೆಗಾವ್ಯಾಟ್ನ ಸಾಮರ್ಥ್ಯವನ್ನ ಹೊಂದಿದೆ. ಬಗ್ಲಿಹಾರ್ ಡ್ಯಾಮ್ ಇದನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿವಿ? ಚೀನಾಬ್ ನದಿಗೆ. ಇತ್ತೀಚೆಗೆ ಭಾರತದಿಂದ ಏನ ನೀರು ಹೋಗ್ತಿತ್ತಲ್ಲ ಪಾಕಿಸ್ತಾನಕ್ಕೆ, ಅದನ್ನ ತಡೆ ಹಿಡಿದಿದಾರ. ಆದ್ದರಿಂದ ಇದು ಸುದ್ದಿ ಒಳಗೈತಿ. ಇನ್ನ ಚೀನಾಬ್ ನದಿ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಭಾರತ ಮತ್ತು ಪಾಕಿಸ್ತಾನದ ಪ್ರಮುಖ ನದಿಯಾಗಿದೆ. ಪಂಜಾಬ್ ಪ್ರದೇಶದ 5 ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಭಾರತದ ಹಿಮಾಚಲ ಪ್ರದೇಶದ ಲಹೋಲ್ ಪ್ರದೇಶದಲ್ಲಿ ಹುಟ್ಟುವ ಚಂದ್ರ ಮತ್ತು ಬಾಘಾ ಎಂಬ 2 ಮೂಲ ನದಿಗಳ ಸಂಗಮದಿಂದ ರೂಪುಗೊಂಡಿದೆ. ಈ ಚಿನಾಬ್ ನದಿ ಏನೈತಲ್ಲ, ಚಂದ್ರ ಮತ್ತು ಬಾಘಾ ಅಂತಕ್ಕಂತ 2 ನದಿಗಳ ಸಂಗಮದಿಂದ ಚಿನಾಬ್ ನದಿ ಹುಟ್ಟುಕೊಂಡೈತಿ. ಇದು ಭಾರತ ಮತ್ತು ಪಾಕಿಸ್ತಾನದ ಪ್ರಮುಖ ನದಿ. ಪಂಜಾಬ್ನಲ್ಲಿ ಹರಿತಕ್ಕಂತಹ 5 ನದಿಗಳಲ್ಲಿ ಪ್ರಮುಖವಾದಂತಹ ನದಿ ಆಗೈತಿ. ಚಿನಾಬ್ ಭಾರತದ ಜಮ್ಮು ಪ್ರದೇಶದ ಮೂಲಕ ಪಾಕಿಸ್ತಾನದ ಪಂಜಾಬ್ ಬಯಲು ಪ್ರದೇಶಕ್ಕೆ ಹರಿಯುತ್ತದೆ. ಅಲ್ಲಿ ಅದು ಸಟ್ಲೆಜ್ ನದಿಯನ್ನು ಸೇರಿ ಪಂಜನಾಡನ್ನ ರೂಪಿಸುತ್ತದೆ. ಇದು ಅಂತಿಮವಾಗಿ ಮಿತಂಕೋಟ್ನಲ್ಲಿ ಸಿಂಧು ನದಿಗೆ ಸೇರುತ್ತದೆ. ಸಿಂಧು ಜಲ ಒಪ್ಪಂದದ ನಿಯಮಗಳ ಅಡಿಯಲ್ಲಿ ಚೀನಾಬ್ ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಹಂಚಲಾಯಿತು. ಭಾರತಕ್ಕೆ ವಿದ್ಯುತ್ ಉತ್ಪಾದನೆಯಂತಹ ಬಳಕೆ ಮಾಡದ ಬಳಕೆಗಳಿಗೆ ಅವಕಾಶವಿದೆ. ಚೀನಾಬ್ ನದಿಯನ್ನ ಪಾಕಿಸ್ತಾನದಲ್ಲಿ ನೀರಾವರಿಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಚೀನಾಬ್ ನದಿಯ ಉಪನದಿಗಳು ಮಿಯಾರ್ನಲ್ಲಾ, ಸೋಹಲ್, ತಿರೋಟ್, ಬೂಟ್ನಲ್ಲಾ, ಮರುಸುದರ್ ಮತ್ತು ಲಿದ್ರಾರಿ. ಚೀನಾಬ್ ನದಿ ಎಲ್ಲಿ ಹುಟ್ಟೈತಿ? ಹಿಮಾಚಲ ಪ್ರದೇಶದ ಲಹೋಲ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಚಂದ್ರ ಮತ್ತು ಬಾಘಾ ನದಿಗಳ ಸಂಗಮದಿಂದ ಚೀನಾಬ್ ನದಿ ಹುಟ್ಟೈತಿ. ಇದರ ನೀರನ್ನ ನಾವು ಪಾಕಿಸ್ತಾನಕ್ಕೆ ಕೊಡ್ತಿದ್ವಿ. ಇವಾಗ ಭಾರತ ಸರ್ಕಾರ ಅದನ್ನ ಸ್ಟಾಪ್ ಮಾಡೈತಿ. ಆದ್ದರಿಂದ ಇದು ಸುದ್ದಿಯಲ್ಲೈತಿ. ಇದರ ಉಪನದಿಗಳು ಮಿಯಾರ್ನಲ್ಲಾ, ಸೋಹಲ್, ತಿರೋಟ್, ಬೂಟ್ನಲ್ಲಾ, ಮರುಸುದರ್, ಲಿದ್ರಾರಿ. ನೆಕ್ಸ್ಟ್, ಸಫಾ ಮಸೀದಿ. ಸಫಾ ಮಸೀದಿ ಏಕೆ ಸುದ್ದಿಯಲ್ಲೈತಿ, ಇದು ಎಲ್ಲೈತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸಫಾ ಮಸೀದಿ ತಿಂಗಳುಗಳ ವಿಳಂಬ ಮತ್ತು ನಿರ್ಲಕ್ಷ್ಯದ ನಂತರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಪೋಂಡಾದ ಸಫಾ ಮಸೀದಿಯಲ್ಲಿರುವ ಶತಮಾನಗಳಷ್ಟು ಹಳೆಯದಾದ ನೀರಿನ ಟ್ಯಾಂಕ್ನ ಸುತ್ತಲಿನ ಹಾನಿಗೊಳಗಾದ ಮಿಹ್ರಾಬ್ ರಚನೆಯ ದುರಸ್ತಿಯನ್ನ ಆರಂಭಿಸಲಿದೆ. ಆದ್ದರಿಂದ ಇದು ಸುದ್ದಿಯೊಳಗೈತಿ. ಸಫಾ ಮಸೀದಿ ಸಫಾ ಶಹೂರಿ ಮಸೀದಿ ಎಂದು ಕರೆಯಲ್ಪಡುತ್ತದೆ. ಇದು ಗೋವಾದ ಪೋಂಡಾ ಗ್ರಾಮದಲ್ಲಿರುವ ಒಂದು ಐತಿಹಾಸಿಕ ಮಸೀದಿಯಾಗಿದೆ. ಈ ಮಸೀದಿಯನ್ನ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಮಸೀದಿಯನ್ನ 1560ರಲ್ಲಿ ಬಿಜಾಪುರದ 1ನೇ ಆದಿಲ್ ಶಾ ನಿರ್ಮಿಸಿದರು. ಈ ಮಸೀದಿ ಎಲ್ಲೈತಿ? ಗೋವಾದ ಪೋಂಡಾದಲ್ಲಿತ್ತಿ. ಇದರ ದುರಸ್ತಿ ಕಾರ್ಯವನ್ನ ಇತ್ತಿತ್ಲಾಗ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆರಂಭ ಮಾಡಕ ಯೋಜನೆ ಹಾಕೊಂಡೈತಿ. ಇನ್ನ ದುರಸ್ತಿಯನ್ನ ಆರಂಭಿಸಲಿದೆ. ಆದ್ದರಿಂದ ಇದು ಸುದ್ದಿಯಲ್ಲೈತಿ. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಇದನ್ನ ಬಿಜಾಪುರದ 1ನೇ ಆದಿಲ್ ಶಾ ನಿರ್ಮಿಸಿದರು. ಯಾವಾಗ? 1560ರಲ್ಲಿ. ಫಾನಿ ಆಣ್ವಿಕ ರೂಪ, ಫಾನಿ ಮಾಲಿಕ್ಯುಲರ್ ಫಾರ್ಮ್ ಏಕೆ ಸುದ್ದಿಯಲ್ಲಿದೆ, ಇದು ಏನ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಒಂದು ಸೊಳ್ಳೆಯ ಪ್ರಭೇದ. ತಾಂಜಾನಿಯಾ ಮತ್ತು ಕೀನ್ಯಾದ ಕರಾವಳಿ ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ಫಾನಿ
ಆಣ್ವಿಕ ರೂಪ ಎಂದು ಕರೆಯಲ್ಪಡುವ ಹೊಸ ಸೊಳ್ಳೆ ಪ್ರಭೇದ ಪತ್ತೆಯಾಗಿದೆ. ಈ ಪ್ರಭೇದವು ಅನಾಫಿಲಿಸ್ ಗ್ಯಾಂಬಿಯಾ ಸಂಕೀರ್ಣಕ್ಕೆ ಸೇರಿದ್ದು, ಇದು ವಿಶ್ವದ ಅತ್ಯಂತ ಪ್ರಬಲ ಮಲೇರಿಯಾ ವಾಹಕಗಳಲ್ಲಿ ಕೆಲವನ್ನ ಒಳಗೊಂಡಿರುವ ಗುಂಪಾಗಿದೆ. ಈ ಪ್ರಭೇದವು ಭೌಗೋಳಿಕವಾಗಿ ಪೂರ್ವ ಆಫ್ರಿಕಾದ ಕರಾವಳಿಗೆ, ವಿಶೇಷವಾಗಿ ತಾಂಜಾನಿಯಾ ಮತ್ತು ಕೀನ್ಯಾಕ್ಕೆ ಸೀಮಿತವಾಗಿದೆ ಎಂದು ಜೆನೆಟಿಕ್ ಅನುಕ್ರಮ ದೃಢಪಡಿಸುತ್ತದೆ. ಇದು ಕೀಟನಾಶಕಗಳಿಗೆ ಆನುವಂಶಿಕ ಪ್ರತಿರೋಧವನ್ನ ತೋರಿಸುತ್ತದೆ. ಕೀಟನಾಶಕ, ಸಂಸ್ಕರಿಸಿದ ಪರದೆಗಳು ಮತ್ತು ಒಳಾಂಗಣ ಸಿಂಪರಣೆಯಂತಹ ಅಸ್ತಿತ್ವದಲ್ಲಿರುವ ಮಲೇರಿಯಾ ನಿಯಂತ್ರಣ ತಂತ್ರಗಳಿಗೆ ಸವಾಲುಗಳನ್ನು ಒಡ್ಡುತ್ತದೆ. ಇದು ಒಂದು ಹೊಸ ಸೊಳ್ಳೆ ಪ್ರಭೇದ. ಇದಕ್ಕೆ ಪ್ವಾನ್ವಿ ಆಣ್ವಿಕ ರೂಪ ಅಂತ ಹೆಸರಿಸಲಾಗೈತಿ. ಇದು ಏನ್ ಮಾಡತೈತಿ ಅಂತಂದ್ರ ಕೀಟನಾಶಕಗಳಿಗೆ ಆನುವಂಶಿಕ ಪ್ರತಿರೋಧವನ್ನ ತೋರಿಸತೈತಿ. ಅದರಿಂದ ಇದು ಸುದ್ದಿಯೊಳಗೈತಿ. ಇದು ಎಲ್ಲಿ ಕಂಡು ಬಂದೈತಿ ಅಂದ್ರೆ ತಾಂಜಾನಿಯಾ ಮತ್ತು ಕೀನ್ಯಾದ ಕರಾವಳಿ ಪ್ರದೇಶಗಳಲ್ಲಿ ಕಂಡು ಬಂದೈತಿ. ಇದಕ್ಕ ಈ ನೇಮ್ ಏನ್ ಕೊಟ್ಟಾರಲ್ಲ, ಇದು ತಾತ್ಕಾಲಿಕ, ಇದನ್ನ ಪರ್ಮನೆಂಟ್ ಅಲ್ಲ, ಜಸ್ಟ್. ನೆಕ್ಸ್ಟ್ ಶಿಯರ್ ವೇವ್ ಸ್ಪ್ಲಿಟಿಂಗ್. ಇದಂದ್ರೆ ಏನು ತಿಳ್ಕೊಳ್ಳೋಣ. ಜಪಾನ್ನ ಮೌಂಟ್ ವಾಂಟೆಕ್ ನಲ್ಲಿರುವ ಶಿಯರ್ ವೇವ್ ಸ್ಪ್ಲಿಟಿಂಗ್ ಎಂಬ ಭೂಕಂಪನ ವಿದ್ಯಮಾನವನ್ನು ಬಳಸಿಕೊಂಡು ಜ್ವಾಲಾಮುಖಿ ಸ್ಫೋಟಗಳನ್ನು ಮೇಲ್ವಿಚಾರಣೆ ಮಾಡಲು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಹೊಸ ವಿಧಾನವನ್ನ ಪ್ರಸ್ತಾಪಿಸಿದ್ದಾರೆ. ಶಿಯರ್ ವೇವ್ ಸ್ಪ್ಲಿಟಿಂಗ್ ಎಂದರೆ ಭೂಕಂಪನ ಶಿಯರ್ ಅಲೆಗಳು ಅನಿಸೋಟ್ರೋಪಿಕ್ ಭೂಮಿಯ ವಸ್ತುಗಳ ಮೂಲಕ ಹಾದು ಹೋಗುವ ಎರಡು ಧ್ರುವೀಕೃತ ಅಲೆಗಳಾಗಿ ವಿಭಜನೆಯಾಗುವ ವಿದ್ಯಮಾನ. ಶಿಯರ್ ವೇವ್ ವಿಭಜನೆ ಇದು ವಿಜ್ಞಾನಿಗಳಿಗೆ ಭೂಮಿಯ ಆಂತರಿಕ ರಚನೆಯನ್ನು ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ. ಶಿಲಾಪಾಕ ಮತ್ತು ಜ್ವಾಲಾಮುಖಿ ದ್ರವಗಳು ಭೂಗತದಲ್ಲಿ ಚಲಿಸುವಾಗ ಅವು ಒತ್ತಡದ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತವೆ. ಇದರಿಂದಾಗಿ ಸುತ್ತಮುತ್ತಲಿನ ಬಂಡೆಗಳಲ್ಲಿನ ಬಿರುಕುಗಳು ತೆರೆದುಕೊಳ್ಳುತ್ತವೆ ಅಥವಾ ಮುಚ್ಚುತ್ತವೆ. ಈ ಬದಲಾವಣೆಗಳು ಶಿಯರ್ ತರಂಗಗಳ ವೇಗ ಮತ್ತು ದಿಕ್ಕಿನ ಮೇಲೆ ಪರಿಣಾಮ ಬೀರುತ್ತವೆ. ಆಂತರಿಕ ಒತ್ತಡ ಹೆಚ್ಚಾದಾಗ ಶಿಯರ್ ವೇವ್ ವಿಭಜನೆಯ ಮಟ್ಟವು ಹೆಚ್ಚಾಗುತ್ತದೆ. ಇದು ಮುಂಬರುವ ಸ್ಫೋಟಗಳಿಗೆ ಸಂಭಾವ್ಯ ಮುಂಚಿನ ಎಚ್ಚರಿಕೆ ಸಂಕೇತವನ್ನ ನೀಡುತ್ತದೆ. ಮೌಂಟ್ ವಾಂಟೆಕ್ ಎಂಬುದು ಟೋಕಿಯೋ ಬಳಿ ಮಧ್ಯ ಜಪಾನ್ನ ಹೊನ್ಶು ದ್ವೀಪದಲ್ಲಿರುವ ಸಕ್ರಿಯ ಸ್ಟ್ರಾಟೋ ವಲ್ಕ್ಯಾನೋ ಆಗಿದೆ. ಇದು ಜಪಾನ್ನ ಎರಡನೇ ಅತಿ ಎತ್ತರದ ಜ್ವಾಲಾಮುಖಿ ಮತ್ತು ಪೆಸಿಫಿಕ್ ಬೆಂಕಿಯ ಉಂಗುರದ ಭಾಗವಾಗಿದೆ. ಶಿಯರ್ ವೇವ್ ಸ್ಪ್ಲಿಟಿಂಗ್ ಇದು ಏಕೆ ಸುದ್ದಿಯೊಳಗೈತಿ ಅಂತಂದ್ರ ಸ್ಪ್ಲಿಟ್ಟಿಂಗ್ ಇದೆ. ಇತ್ತೀಚೆಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಈ ಶಿಯರ್ ವೇವ್ ಸ್ಪ್ಲಿಟ್ಟಿಂಗ್ ಅಂತಕ್ಕಂಥ ಭೂಕಂಪನ ವಿದ್ಯಮಾನವನ್ನ ಬಳಸಿಕೊಂಡು ಜ್ವಾಲಾಮುಖಿ ಸ್ಫೋಟಗಳನ್ನ ಮೇಲ್ವಿಚಾರಣೆ ಮಾಡಲು ಒಂದು ಹೊಸ ವಿಧಾನವನ್ನ ಪ್ರಸ್ತಾಪಿಸಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲೈತಿ. ಇದು ಎಲ್ಲೈತಪ್ಪ ಅಂತಂದ್ರ ಜಪಾನ್ನ ಹೊನ್ಶು ದ್ವೀಪದಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಾಟೋ ವೋಲ್ಕ್ಯಾನೋ ಆಗೈತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.